ಬೆಂಗಳೂರಿನಲ್ಲಿ ಮನೆ ಇದೆ, ಆದರೆ ಕಾವೇರಿ ನೀರು ಬರಲ್ಲಪ್ಪ, BWSSP ನಮಗೆ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ BWSSPಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ನೀವು ಪಡೆದುಕೊಳ್ಳೋದಕ್ಕೆ ಯೋಗ್ಯರಾಗ್ತೀರಿ. ಹೇಗಂತೀರಾ? ಈ ಸ್ಟೋರಿ ನೋಡಿ. ನೀರಿನ ಬವಣೆ ಸರಿದೂಗಿಸಲು ಮಾಸ್ಟರ್ ಪ್ಲಾನ್. BWSSBಯಿಂದ ಬೇಸಿಗೆ ನಿರ್ವಹಣೆಗೆ ಸಿದ್ಧ ಸೂತ್ರ. ಬೆಂಗಳೂರು, ಬೃಹತ್ ಬೆಂಗಳೂರು 1.5 ಕೋಟಿಗೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇಷ್ಟು ಜನರಿಗೆ ಮೂಲ ಸೌಕರ್ಯ ನೀಡುವುದೇ ಸರ್ಕಾರ ಮತ್ತು BBMPಯ ಬಹುದೊಡ್ಡ ಟೆನ್ಷನ್. ಅದರಲ್ಲೂ ನೀರು ಹರಿಸೋದೇ ಸರ್ಕಾರಕ್ಕೆ ದೊಡ್ಡ ಟಾಸ್ಕ್. ಕಳೆದ ಬಾರಿ ನೀರಿನ ಬರಕ್ಕೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಂದಿಗೆ ಈ ಬಾರಿ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಅಲರ್ಟ್ ಆಗಿದೆ. ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗದಂತೆ BWSSB ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ಕಾವೇರಿ ನೀರು ಕನೆಕ್ಷನ್ ತಗೊಂಡ್ರೆ ಮಾತ್ರ ಬಚಾವಾಗ್ತಾರೆ. ಬೋರ್ವೆಲ್ ಅವಲಂಬನೆ ಮಾಡಿಕೊಂಡ್ರೆ ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ. ಹೀಗಾಗಿ ಸಿಟಿಯಲ್ಲಿ ನೀರಿನ ಕೊರತೆ ಬಾರದಂತೆ ಸಿದ್ಧ ಸೂತ್ರವೊಂದನ್ನ ಹೆಣೆದಿದೆಯಂತೆ. ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ಏರಿಕೆಗೆ DCM DK ಶಿವಕುಮಾರ್ ಸೂಚನೆ ನೀಡಿದ್ದು, ಕಾವೇರಿ ನೀರು ಪಡೆಯುವ 8 ವಾರ್ಡ್ಗಳಿಗೆ ಕನೆಕ್ಷನ್ ನೀಡಲಿದ್ದು, ಕಾವೇರಿ ನೀರು ನಿಲ್ಲಿಸಿರುವ ಕಟ್ಟಡಕ್ಕೆ ಮತ್ತೆ ನೀರು ಸಪ್ಲೈ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು. ಅಲ್ಲದೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗದಿಗೆ ಮಾಡೋದಕ್ಕೆ BWSSB ಪ್ಲಾನ್ ಮಾಡಿದ್ದು, ಕಾವೇರಿ ನೀರಿನಿಂದ ಬೈಕ್, ಕಾರು, ಮನೆ, ಕ್ಲೀನಿಂಗ್, ಗಾರ್ಡನ್ಗಳಿಗೆ ನೀರು ಹಾಕಿದರೆ ದಂಡ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಎಲ್ಲಿ ನೀರಿನ ಕೊರತೆ ಉಂಟಾಗುತ್ತೋ ಅಲ್ಲಿ ಮಿನಿ ವಾಟರ್ ಟ್ಯಾಂಕ್ ಇಡೋದಕ್ಕೆ DKC ಸೂಚನೆ ನೀಡಿದ್ದಾರಂತೆ. ಅಲ್ಲದೆ 32 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕಾಣದಂತೆ ನೋಡಿಕೊಳ್ಳುವುದಕ್ಕೆ DCM DKC ಮುಂದಾಗಿದ್ದು, BWSSB ಮೂಲಕ ನೀರಿನ ಬವಣೆಯನ್ನು ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಅವಕಾಶ ಇದೆ. ನೀವು BWSSPಗೆ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ಪಡೆದುಕೊಳ್ಳಬಹುದು. ಈಗ ಯಾವ್ಯಾವ ಭಾಗದಿಂದ ಎಷ್ಟು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದನ್ನ ಕೂಡ ಗಮನಿಸೋಣ. ಬೆಂಗಳೂರು ಪೂರ್ವದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 12,421. ಈಗ ಒದಗಿಸಲಾಗಿರುವಂತಹ ಸಂಪರ್ಕ ಬೆಂಗಳೂರು ಪೂರ್ವದಲ್ಲಿ 8,267. ಅದೇ ರೀತಿ ಬೆಂಗಳೂರು ಪಶ್ಚಿಮ ಅಂತ ಬಂದಾಗ ಅರ್ಜಿ ಸಲ್ಲಿಕೆ ಆಗಿರೋದು 18,512. ಒದಗಿಸಲಾಗಿರುವ ಸಂಪರ್ಕ 12,130. ಬೆಂಗಳೂರು ಉತ್ತರ ಭಾಗಕ್ಕೆ ಹೋದ್ರೆ ಅರ್ಜಿ ಸಲ್ಲಿಕೆ ಆಗಿರೋದು 8,197. ಒದಗಿಸಲಾಗಿರುವ ಸಂಪರ್ಕ 5,341. ಬೆಂಗಳೂರು ದಕ್ಷಿಣದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 19,413. ಒದಗಿಸಲಾದ ಸಂಪರ್ಕ 12,275. ಸೊ ನಿಮ್ಮ ಭಾಗದಲ್ಲೂ ಕೂಡ ಕಾವೇರಿ ನೀರು ಬರ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ ಅನ್ನುವಂಥ ಸಮಸ್ಯೆಗಳಿದ್ರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಅರ್ಜಿ ಪುರಸ್ಕಾರ ಆದ ಬಳಿಕ ಕಾವೇರಿ ನೀರಿನ ಕನೆಕ್ಷನ್ ಕೂಡ ನಿಮ್ಮ ಮನೆಗೂ ಸಿಗುತ್ತೆ. ಬೆಂಗಳೂರಿನಲ್ಲಿ ಮನೆ ಇದೆ, ಆದರೆ ಕಾವೇರಿ ನೀರು ಬರಲ್ಲಪ್ಪ, BWSSP ನಮಗೆ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ BWSSPಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ನೀವು ಪಡೆದುಕೊಳ್ಳೋದಕ್ಕೆ ಯೋಗ್ಯರಾಗ್ತೀರಿ. ಹೇಗಂತೀರಾ? ಈ ಸ್ಟೋರಿ ನೋಡಿ. ನೀರಿನ ಬವಣೆ ಸರಿದೂಗಿಸಲು ಮಾಸ್ಟರ್ ಪ್ಲಾನ್. BWSSBಯಿಂದ ಬೇಸಿಗೆ ನಿರ್ವಹಣೆಗೆ ಸಿದ್ಧ ಸೂತ್ರ. ಬೆಂಗಳೂರು, ಬೃಹತ್ ಬೆಂಗಳೂರು 1.5 ಕೋಟಿಗೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇಷ್ಟು ಜನರಿಗೆ ಮೂಲ ಸೌಕರ್ಯ ನೀಡುವುದೇ ಸರ್ಕಾರ ಮತ್ತು BBMPಯ ಬಹುದೊಡ್ಡ ಟೆನ್ಷನ್. ಅದರಲ್ಲೂ ನೀರು ಹರಿಸೋದೇ ಸರ್ಕಾರಕ್ಕೆ ದೊಡ್ಡ ಟಾಸ್ಕ್. ಕಳೆದ ಬಾರಿ ನೀರಿನ ಬರಕ್ಕೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಂದಿಗೆ ಈ ಬಾರಿ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಅಲರ್ಟ್ ಆಗಿದೆ. ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗದಂತೆ BWSSB ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ಕಾವೇರಿ ನೀರು ಕನೆಕ್ಷನ್ ತಗೊಂಡ್ರೆ ಮಾತ್ರ ಬಚಾವಾಗ್ತಾರೆ. ಬೋರ್ವೆಲ್ ಅವಲಂಬನೆ ಮಾಡಿಕೊಂಡ್ರೆ ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ. ಹೀಗಾಗಿ ಸಿಟಿಯಲ್ಲಿ ನೀರಿನ ಕೊರತೆ ಬಾರದಂತೆ ಸಿದ್ಧ ಸೂತ್ರವೊಂದನ್ನ ಹೆಣೆದಿದೆಯಂತೆ. ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ಏರಿಕೆಗೆ DCM DK ಶಿವಕುಮಾರ್ ಸೂಚನೆ ನೀಡಿದ್ದು, ಕಾವೇರಿ ನೀರು ಪಡೆಯುವ 8 ವಾರ್ಡ್ಗಳಿಗೆ ಕನೆಕ್ಷನ್ ನೀಡಲಿದ್ದು, ಕಾವೇರಿ ನೀರು ನಿಲ್ಲಿಸಿರುವ ಕಟ್ಟಡಕ್ಕೆ ಮತ್ತೆ ನೀರು ಸಪ್ಲೈ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು. ಅಲ್ಲದೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗದಿಗೆ ಮಾಡೋದಕ್ಕೆ BWSSB ಪ್ಲಾನ್ ಮಾಡಿದ್ದು, ಕಾವೇರಿ ನೀರಿನಿಂದ ಬೈಕ್, ಕಾರು, ಮನೆ, ಕ್ಲೀನಿಂಗ್, ಗಾರ್ಡನ್ಗಳಿಗೆ ನೀರು ಹಾಕಿದರೆ ದಂಡ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಎಲ್ಲಿ ನೀರಿನ ಕೊರತೆ ಉಂಟಾಗುತ್ತೋ ಅಲ್ಲಿ ಮಿನಿ ವಾಟರ್ ಟ್ಯಾಂಕ್ ಇಡೋದಕ್ಕೆ DKC ಸೂಚನೆ ನೀಡಿದ್ದಾರಂತೆ. ಅಲ್ಲದೆ 32 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚುವುದಕ್ಕೆ ಪ್ಲಾನ್ ಮಾಡಿದ್ದಾರೆ.
ಒಟ್ಟಾರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕಾಣದಂತೆ ನೋಡಿಕೊಳ್ಳುವುದಕ್ಕೆ ಡಿಸಿಎಂ ಡಿಕೆಶಿ ಮುಂದಾಗಿದ್ದು ಬಿಡಬ್ಲ್ಯೂಎಸ್ಎಸ್ಬಿ ಮೂಲಕ ನೀರಿನ ಬವಣೆಯನ್ನು ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಅವಕಾಶ ಇದೆ. ನೀವು BWSSBಗೆ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ಪಡೆದುಕೊಳ್ಳಬಹುದು. ಈಗ ಯಾವ್ಯಾವ ಭಾಗದಿಂದ ಎಷ್ಟು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದನ್ನ ಕೂಡ ಗಮನಿಸೋಣ. ಬೆಂಗಳೂರು ಪೂರ್ವದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 12,421. ಈಗ ಒದಗಿಸಲಾಗಿರುವಂತಹ ಸಂಪರ್ಕ ಬೆಂಗಳೂರು ಪೂರ್ವದಲ್ಲಿ 8,267. ಅದೇ ರೀತಿ ಬೆಂಗಳೂರು ಪಶ್ಚಿಮ ಅಂತ ಬಂದಾಗ ಅರ್ಜಿ ಸಲ್ಲಿಕೆ ಆಗಿರೋದು 18,512. ಒದಗಿಸಲಾಗಿರುವ ಸಂಪರ್ಕ 12,130. ಬೆಂಗಳೂರು ಉತ್ತರ ಭಾಗಕ್ಕೆ ಹೋದ್ರೆ ಅರ್ಜಿ ಸಲ್ಲಿಕೆ ಆಗಿರೋದು 8,197. ಒದಗಿಸಲಾಗಿರುವ ಸಂಪರ್ಕ 5,341. ಬೆಂಗಳೂರು ದಕ್ಷಿಣದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 19,413. ಒದಗಿಸಲಾದ ಸಂಪರ್ಕ 12,275. ಸೊ ನಿಮ್ಮ ಭಾಗದಲ್ಲೂ ಕೂಡ ಕಾವೇರಿ ನೀರು ಬರ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ ಅನ್ನುವಂಥ ಸಮಸ್ಯೆಗಳಿದ್ರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಅರ್ಜಿ ಪುರಸ್ಕಾರ ಆದ ಬಳಿಕ ಕಾವೇರಿ ನೀರಿನ ಕನೆಕ್ಷನ್ ಕೂಡ ನಿಮ್ಮ ಮನೆಗೂ ಸಿಗುತ್ತೆ. ಬೆಂಗಳೂರಿನಲ್ಲಿ ಮನೆ ಇದೆ, ಆದರೆ ಕಾವೇರಿ ನೀರು ಬರಲ್ಲಪ್ಪ, BWSSB ನಮಗೆ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ BWSSBಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ನೀವು ಪಡೆದುಕೊಳ್ಳೋದಕ್ಕೆ ಯೋಗ್ಯರಾಗ್ತೀರಿ. ಹೇಗಂತೀರಾ? ಈ ಸ್ಟೋರಿ ನೋಡಿ. ನೀರಿನ ಬವಣೆ ಸರಿದೂಗಿಸಲು ಮಾಸ್ಟರ್ ಪ್ಲಾನ್. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಬೇಸಿಗೆ ನಿರ್ವಹಣೆಗೆ ಸಿದ್ಧ ಸೂತ್ರ. ಬೆಂಗಳೂರು, ಬೃಹತ್ ಬೆಂಗಳೂರು 1.5 ಕೋಟಿಗೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇಷ್ಟು ಜನರಿಗೆ ಮೂಲ ಸೌಕರ್ಯ ನೀಡುವುದೇ ಸರ್ಕಾರ ಮತ್ತು ಬಿಬಿಎಂಪಿಯ ಬಹುದೊಡ್ಡ ಟೆನ್ಷನ್. ಅದರಲ್ಲೂ ನೀರು ಹರಿಸೋದೇ ಸರ್ಕಾರಕ್ಕೆ ದೊಡ್ಡ ಟಾಸ್ಕ್. ಕಳೆದ ಬಾರಿ ನೀರಿನ ಬರಕ್ಕೆ ತತ್ತರಿಸಿದ ಸಿಲಿಕಾನ್ ಸಿಟಿ ಮಂದಿಗೆ ಈ ಬಾರಿ ಯಾವುದೇ ಸಮಸ್ಯೆ ಆಗದಂತೆ ಸರ್ಕಾರ ಅಲರ್ಟ್ ಆಗಿದೆ. ಹೌದು, ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗದಂತೆ ಬಿಡಬ್ಲ್ಯೂಎಸ್ಎಸ್ಬಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೊಸ ಕಾವೇರಿ ನೀರು ಕನೆಕ್ಷನ್ ತಗೊಂಡ್ರೆ ಮಾತ್ರ ಬಚಾವಾಗ್ತಾರೆ. ಬೋರ್ವೆಲ್ ಅವಲಂಬನೆ ಮಾಡಿಕೊಂಡ್ರೆ ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ. ಹೀಗಾಗಿ ಸಿಟಿಯಲ್ಲಿ ನೀರಿನ ಕೊರತೆ ಬಾರದಂತೆ ಸಿದ್ಧ ಸೂತ್ರವೊಂದನ್ನ ಹೆಣೆದಿದೆಯಂತೆ. ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ಏರಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದು, ಕಾವೇರಿ ನೀರು ಪಡೆಯುವ 8 ವಾರ್ಡ್ಗಳಿಗೆ ಕನೆಕ್ಷನ್ ನೀಡಲಿದ್ದು, ಕಾವೇರಿ ನೀರು ನಿಲ್ಲಿಸಿರುವ ಕಟ್ಟಡಕ್ಕೆ ಮತ್ತೆ ನೀರು ಸಪ್ಲೈ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅಲ್ಲದೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗದಿಗೆ ಮಾಡೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಪ್ಲಾನ್ ಮಾಡಿದ್ದು, ಕಾವೇರಿ ನೀರಿನಿಂದ ಬೈಕ್, ಕಾರು, ಮನೆ, ಕ್ಲೀನಿಂಗ್, ಗಾರ್ಡನ್ಗಳಿಗೆ ನೀರು ಹಾಕಿದರೆ ದಂಡ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಎಲ್ಲಿ ನೀರಿನ ಕೊರತೆ ಉಂಟಾಗುತ್ತೋ ಅಲ್ಲಿ ಮಿನಿ ವಾಟರ್ ಟ್ಯಾಂಕ್ ಇಡೋದಕ್ಕೆ ಡಿಕೆಶಿ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ 32 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕಾಣದಂತೆ ನೋಡಿಕೊಳ್ಳುವುದಕ್ಕೆ ಡಿಸಿಎಂ ಡಿಕೆಶಿ ಮುಂದಾಗಿದ್ದು ಬಿಡಬ್ಲ್ಯೂಎಸ್ಎಸ್ಬಿ ಮೂಲಕ ನೀರಿನ ಬವಣೆಯನ್ನು ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಅವಕಾಶ ಇದೆ. ನೀವು BWSSBಗೆ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ಪಡೆದುಕೊಳ್ಳಬಹುದು. ಈಗ ಯಾವ್ಯಾವ ಭಾಗದಿಂದ ಎಷ್ಟು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದನ್ನ ಕೂಡ ಗಮನಿಸೋಣ. ಬೆಂಗಳೂರು ಪೂರ್ವದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 12,421. ಈಗ ಒದಗಿಸಲಾಗಿರುವಂತಹ ಸಂಪರ್ಕ ಬೆಂಗಳೂರು ಪೂರ್ವದಲ್ಲಿ 8,267. ಅದೇ ರೀತಿ ಬೆಂಗಳೂರು ಪಶ್ಚಿಮ ಅಂತ ಬಂದಾಗ ಅರ್ಜಿ ಸಲ್ಲಿಕೆ ಆಗಿರೋದು 18,512. ಒದಗಿಸಲಾಗಿರುವ ಸಂಪರ್ಕ 12,130. ಬೆಂಗಳೂರು ಉತ್ತರ ಭಾಗಕ್ಕೆ ಹೋದ್ರೆ ಅರ್ಜಿ ಸಲ್ಲಿಕೆ ಆಗಿರೋದು 8,197. ಒದಗಿಸಲಾಗಿರುವ ಸಂಪರ್ಕ 5,341. ಬೆಂಗಳೂರು ದಕ್ಷಿಣದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 19,413. ಒದಗಿಸಲಾದ ಸಂಪರ್ಕ 12,275. ಸೊ ನಿಮ್ಮ ಭಾಗದಲ್ಲೂ ಕೂಡ ಕಾವೇರಿ ನೀರು ಬರ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ ಅನ್ನುವಂಥ ಸಮಸ್ಯೆಗಳಿದ್ರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಅರ್ಜಿ ಪುರಸ್ಕಾರ ಆದ ಬಳಿಕ ಕಾವೇರಿ ನೀರಿನ ಕನೆಕ್ಷನ್ ಕೂಡ ನಿಮ್ಮ ಮನೆಗೂ ಸಿಗುತ್ತೆ. ಬೆಂಗಳೂರಿನಲ್ಲಿ ಮನೆ ಇದೆ, ಆದರೆ ಕಾವೇರಿ ನೀರು ಬರಲ್ಲಪ್ಪ, BWSSB ನಮಗೆ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಡಿ. ಈಗ BWSSBಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಾವೇರಿ ನೀರನ್ನ ನೀವು ಪಡೆದುಕೊಳ್ಳೋದಕ್ಕೆ